ಸ್ನೇಹಿತರು, ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿ ಸೇವ್ ಮಾಡ್ತಾನೆ ಮತ್ತೆ ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಈಗ ನಾನು ಫೈನಲಿ ನನ್ನ ಡ್ರೀಮ್ ಕಾರ್ ತಗೋತಾ ಇದ್ದೀನಿ. ಆದ್ರೆ ಬೇರೆ ಸ್ನೇಹಿತನು ಹೇಳ್ತಾನೆ, ನನ್ನ ಹತ್ರನೂ 10 ಲಕ್ಷ ಇದೆ, ಆದ್ರೆ ಅದನ್ನ ನಾನು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಕೆಲವು ವರ್ಷಗಳ ನಂತರ ನನ್ನ ಡಿವಿಡೆಂಡ್ ಇನ್ಕಮ್ ಪ್ರತಿ ವರ್ಷ ನನಗೆ ಒಂದು ಹೊಸ ಕಾರ್ ಖರೀದಿ ಮಾಡ್ಕೊಡುತ್ತೆ. ಸ್ನೇಹಿತರು, ಒಂದು ಚಿಕ್ಕ ವ್ಯತ್ಯಾಸ ಇರುತ್ತೆ ಒಂದು ರಿಚ್ ಮತ್ತೆ ಪೋರ್ ಮೈಂಡ್ ಸೆಟ್ ನ ಮಧ್ಯ. ಅಲ್ಲಿ ಈ ವ್ಯಕ್ತಿ ಸದಾ ಹಣಕ್ಕೋಸ್ಕರ ಕೆಲಸ ಮಾಡ್ತಿರ್ತಾನೆ ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಅವನಿಗೆ ಒಂದು ಕನಸಾಗೇ ಇರುತ್ತೆ. ಮತ್ತೆ ಬೇರೆ ಕಡೆ ಈ ವ್ಯಕ್ತಿ ಸಮಯದ ಜೊತೆ ಇನ್ನೂ ಹೆಚ್ಚು ಫೈನಾನ್ಷಿಯಲಿ ಸ್ಟ್ರಾಂಗ್ ಅಂಡ್ ಶ್ರೀಮಂತ ಆಗ್ತಿರ್ತಾನೆ ಕಾಂಪೌಂಡಿಂಗ್ ನ ಮುಖಾಂತರ. ಮತ್ತೆ ಎಲ್ಲಕ್ಕಿಂತ ಸ್ಯಾಡ್ ವಿಷಯ ಏನಂದ್ರೆ, ಲೈಕ್ ಡಿವಿಡೆಂಡ್ಸ್, ಇನ್ವೆಸ್ಟಿಂಗ್, ಫೈನಾನ್ಷಿಯಲ್ ಫ್ರೀಡಮ್, ನಮಗೆ ಇದನ್ನ ಸ್ಕೂಲಲ್ಲಿ ಕಲಿಸಲ್ಲ ಅಥವಾ ಸಾಕಷ್ಟು ಜನರ ಪೇರೆಂಟ್ಸ್ ಇದನ್ನ ಕಲಿಸಲ್ಲ. ಇದರ ಕಾರಣದಿಂದ ಹೆಚ್ಚು ಜನರ ಮೈಂಡ್ ಸೆಟ್ ಈ ರೀತಿ ಇರುತ್ತೆ. ಆದ್ರೆ ಈ ಚಾನೆಲ್ ನ ಮುಖಾಂತರ ನನ್ನ ಗುರಿ ಏನಂದ್ರೆ ನಿಮ್ಮನ್ನ ಮೆಂಟಲಿ, ಫಿಸಿಕಲಿ ಅಂಡ್ ಫೈನಾನ್ಷಿಯಲಿ ಗೈಡ್ ಅಂಡ್ ಇನ್ಸ್ಪೈರ್ ಮಾಡೋದು. ಮತ್ತೆ ಸ್ನೇಹಿತರೆ, ಇವತ್ತು ನಾನು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತಿದ್ದೀನಿ. ಅದರಿಂದ ನೀವು ನಿಮ್ಮ ಮೈಂಡ್ ಸೆಟ್ ನ ಇಂಪ್ರೂವ್ ಮಾಡಬಹುದು. ಮತ್ತೆ ನೀವೇ ಸ್ವತಃ ನೋಡ್ತೀರಾ ರಿಚ್ ಅಂಡ್ ಪೋರ್ ಮೈಂಡ್ ಸೆಟ್ ನ ನಡುವೆ ಎಷ್ಟು ಡಿಫರೆನ್ಸ್ ಇರುತ್ತೆ ಅಂತ. ಮತ್ತೆ ಸ್ನೇಹಿತರೆ, ನೀವು ಇಲ್ಲಿ ಇಮ್ಯಾಜಿನ್, ಊಹೆ ಮಾಡ್ಕೊಳ್ಳಿ, ನೀವು 20 ವರ್ಷದವರು ಮತ್ತೆ ನೀವು ನಿಮ್ಮ ಓದೋದನ್ನ ಮುಗಿಸಿದ್ರಿ. ನಿಮ್ಮ ಪೇರೆಂಟ್ಸ್ ನಿಮಗೆ ಒಂದು ಬ್ರ್ಯಾಂಡ್ ನ್ಯೂ ಕಾರ್ ಗಿಫ್ಟ್ ಕೊಡ್ತಾರೆ. ಡಿಟ್ಟೋ ನಿಮ್ಮ ಆಯ್ಕೆದು ಮತ್ತೆ ತುಂಬಾ ಎಕ್ಸ್ಪೆನ್ಸಿವ್, ದುಬಾರಿದು. ಆದ್ರೆ ಇಲ್ಲಿ ಚಿಕ್ಕ ಟ್ವಿಸ್ಟ್ ಏನಂದ್ರೆ, ಬರೀ ಒಂದೇ ಕಾರ್ ಯೂಸ್ ಮಾಡೋದಕ್ಕೆ ಸಿಗುತ್ತೆ ನಿಮ್ಮ ಇಡೀ ಜೀವನದಲ್ಲಿ. ಮತ್ತೆ ಇದಾದ ಮೇಲೆ ನೀವು ಯಾವುದೇ ಬೇರೆ ಕಾರ್ನ ಖರೀದಿ ಮಾಡೋದಕ್ಕೆ ಆಗಲ್ಲ. ಮತ್ತೆ ಇದನ್ನ ನೀವು ತಿಳಿದ ಮೇಲೆ ಏನ್ ಮಾಡ್ತಿದ್ರಿ? ಸಾಕಷ್ಟು ಜನ ಆ ಕಾರ್ನ ಮೊದಲು ಓಡಿಸೋದಕ್ಕಿಂತ ಮುಂಚೆನೆ ಅದರ ಓನರ್ಸ್ ಮ್ಯಾನ್ಯುಯಲ್ ಮತ್ತೆ ಇನ್ಸ್ಟ್ರಕ್ಷನ್ ನ 4 ಸರಿ ಓದ್ಕೋತಾರೆ. ಅದಕ್ಕೆ ಒಂದು ಪಾರ್ಕಿಂಗ್ ಗ್ಯಾರೇಜ್ ನ ಸೌಲಭ್ಯ ಮಾಡ್ಕೋತಾರೆ. ಮತ್ತೆ ಸಮಯಕ್ಕೆ ಸರಿಯಾಗಿ ಅದರ ಆಯಿಲ್ ಚೇಂಜ್ ಮಾಡ್ತಾರೆ. ಮತ್ತೆ ಏನಾದ್ರೂ ಅದಕ್ಕೆ ಒಂದು ಚಿಕ್ಕ ಸ್ಕ್ರಾಚ್ ಆದ್ರೂ ಅದನ್ನ ತಕ್ಷಣ ಸರಿ ಮಾಡಿಸ್ತಾರೆ. ಮತ್ತೆ ಪ್ರತಿ ಕ್ಷಣ ಅದರ ಕೇರ್ ಮಾಡ್ತಾರೆ. ಯಾಕಂದ್ರೆ ನಿಮಗೆ ಇದು ಗೊತ್ತಿದೆ, ಈ ಕಾರ್ ನಿಮ್ಮ ಇಡೀ ಜೀವನದ ಜೊತೆ ಮ್ಯಾಕ್ಸಿಮಮ್ ನಡಿಲೇಬೇಕು ಅಂತ. ಮತ್ತೆ ಇದೇ ತರ ನಿಮ್ಮ ಮೈಂಡ್ ಕೂಡ ನಿಮ್ಗೆ ಒಂದೇ ಸರಿ ಸಿಗುತ್ತೆ ನಿಮ್ಮ ಪೂರ್ತಿ ಲೈಫ್ಗಾಗಿ. ಮತ್ತೆ ಏನಾದ್ರೂ ನೀವು ಅದನ್ನ ಸರಿಯಾದ ರೀತಿ ಯೂಸ್ ಮಾಡ್ಲಿಲ್ಲ ಅಂದ್ರೆ, ಅದನ್ನ ಕೇರ್ ಮಾಡ್ಲಿಲ್ಲ ಅಂದ್ರೆ, ಆಗ ಇದು ಈ ರೀತಿನೂ ಆಗ್ಬಹುದು. ಅದು ರೋಡ್ ಮೇಲೆ ಇದ್ದು ಕೆಟ್ಟು ಹೋಗ್ಬೋದು ಕಾರ್ ತರ. ಮತ್ತೆ ಸ್ನೇಹಿತರೆ, ಈಗ ರಿಯಾಲಿಟಿಲಿ ನೀವು ನಿಮ್ಮ ಮನೇನ, ಗಾಡಿನ ಸಾಕಷ್ಟು ಸರಿ ಚೇಂಜ್ ಮಾಡ್ಬೋದು. ಆದ್ರೆ ನಿಮ್ಮ ಮೈಂಡ್ ನ ನೀವು ರೀಸೆಟ್ ಮಾಡೋದಕ್ಕಾಗಲ್ಲ. ವಿಡಿಯೋ ಗೇಮ್ ತರ ನೀವು ಯಾವುದೇ ಹೊಸ ಗೇಮ್ ನ ಸೆಲೆಕ್ಟ್ ಮಾಡಿ ಒಂದು ಹೊಸ ಲೈಫ್ ನ ತಗೋಬರೋದಕ್ಕಾಗಲ್ಲ. ಅದಕ್ಕೆ ಯಾರು ಸಕ್ಸಸ್ಫುಲ್ ಇರ್ತಾರೋ ಅವರು ಕಡಿಮೆ ವಯಸ್ಸಲ್ಲೇ ಅವರ ಮೈಂಡ್ ಸೆಟ್ ನ ಸ್ಟ್ರಾಂಗ್ ಮಾಡಿ ಒಂದು ಬೇರೆ ದಿಕ್ಕಲ್ಲಿ ಹೊರಟೋಗ್ತಾರೆ. ಮತ್ತೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ರೆ ನೀವು ಸ್ಟ್ರಾಂಗ್ ಅಂಡ್ ಕಾನ್ಫಿಡೆಂಟ್ ಇರ್ತೀರಾ. ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ್ರೆ ಇದು ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ಕೊರತೆಗಳನ್ನ ಮತ್ತೆ ನಿಮ್ಮ ಪರಿವಾರದ ಕೊರತೆಗಳನ್ನ ಪೂರ್ತಿ ಮಾಡೋದಕ್ಕೆ. ಮತ್ತೆ ನೀವೆಲ್ಲ ಸ್ಮಾರ್ಟ್ ಇದ್ದೀರಾ, ಅದಕ್ಕೆ ನೀವು ಕೂಡ ಇನ್ವೆಸ್ಟ್ ಮಾಡಬೇಕು ಸ್ಮಾರ್ಟ್ ರೀತಿಯಲ್ಲಿ ನಿಮ್ಮ ಫ್ಯೂಚರ್ಗಾಗಿ. ಮತ್ತೆ ನೀವೇನಾದ್ರೂ ಯೋಚಿಸ್ತಿದ್ರೆ, ನಾನು ನಿಮಗೆ ಸೂಚಿಸೋದು ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್. ಇವರು ಒನ್ ಆಫ್ ಇಂಡಿಯಾಸ್ ಲೀಡಿಂಗ್ ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್. ಮತ್ತೆ ಇವರು ತಂದಿದ್ದಾರೆ ಮೊದಲನೇ ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಇನ್ ಲೈಫ್ ಇನ್ಶೂರೆನ್ಸ್. ಮತ್ತೆ ಇದು ಅವೈಲೇಬಲ್ ಇದೆ ಸಬ್ಸ್ಕ್ರಿಪ್ಷನ್ಗೆ 11 ಸೆಪ್ಟೆಂಬರ್ ಇಂದ 24 ಸೆಪ್ಟೆಂಬರ್ 2023 ತನಕ ಮಾತ್ರ. ಈ ಫಂಡ್ ಸ್ಟಾರ್ಟಿಂಗ್ NAV 10 ರೂಪಾಯಿಲಿ ಅವೈಲೇಬಲ್ ಇದೆ. ಮತ್ತೆ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಅಂಡರ್ ಲಿಸ್ಟ್ ಮಾಡಲಾದ ICICI ಪ್ರುಡೆನ್ಷಿಯಲ್ ಇನ್ಫೋನ ಆಯ್ಕೆಯಿಂದ ನಿಮಗೆ ಆಕರ್ಷಕ ಆದಾಯವನ್ನು ಗಳಿಸಲು ಸಹಾಯ ಮಾಡುತ್ತೆ. ಹಾಗೆ ಮಂತ್ಲಿ ಪ್ರೀಮಿಯಂ ನ 120 ಪಟ್ಟು ಲೈಫ್ ಕವರ್ ನ ಸಹ ನಿಮಗೆ ಪ್ರೊವೈಡ್ ಮಾಡುತ್ತೆ. ICICI ಪ್ರುಡೆನ್ಷಿಯಲ್ ಲೈಫ್ NFO 150 ಮಿಡ್ ಕ್ಯಾಪ್ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ನಿಫ್ಟಿ ಮಿಡ್ ಕ್ಯಾಪ್ 150 ಕಳೆದ 10 ವರ್ಷಗಳಲ್ಲಿ 22% ರಿಟರ್ನ್ ಕೊಟ್ಟಿದೆ, 17% ಕಳೆದ 5 ವರ್ಷಗಳಲ್ಲಿ. ICICI ಪ್ರುಡೆನ್ಷಿಯಲ್ ಈ ಹಿಂದೆ 2 ಮಿಡ್ ಕ್ಯಾಪ್ ಆಧಾರಿತ ಫಂಡ್ ಗಳನ್ನ ಪ್ರಾರಂಭಿಸಿತ್ತು. ಅದನ್ನ ಆಕ್ಟಿವ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ. ಪೇಯ್ಡ್ ಪ್ರೀಮಿಯಂ ಗಳಲ್ಲಿ ನೀವು ಅಂಡರ್ ಸೆಕ್ಷನ್ 80C ಟ್ಯಾಕ್ಸ್ ಬೆನಿಫಿಟ್ಸ್ ಗಳನ್ನ ಸಹ ಪಡೆಯಬಹುದು. ಮತ್ತೆ ಮೆಚುರಿಟಿ ತೆರಿಗೆ ಮುಕ್ತ ಅಂಡರ್ ಸೆಕ್ಷನ್ ಆಗಿರುತ್ತೆ. 2.5 ಲಕ್ಷಗಳವರೆಗಿನ ವಾರ್ಷಿಕ ಪ್ರೀಮಿಯಂ ಗಳಿಗೆ 10D ನೀವು ಹಿಂತಿರುಗಿಸಲಾಗಿದೆ. ನಿಮ್ಮ ಫೈನಾನ್ಷಿಯಲ್ ಫ್ಯೂಚರ್ ನ ಗಮನದಲ್ಲಿ ಇಟ್ಟು ಕಾನ್ಶಿಯಸ್ ಆಗಿ ಆಯ್ಕೆ ಮಾಡಿ. ICICI NFO ನ ಲಿಂಕ್ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ಒಮ್ಮೆ ನೋಡಿ. ಮತ್ತೆ ಸ್ನೇಹಿತರೆ, ನನಗೆ ಈಗಲೂ ನೆನಪಿದೆ, ಯಾವಾಗ ನಾನು ಕಾಲೇಜಲ್ಲಿ ಇದ್ನೋ ಆಗ ನಮ್ಮ ಪ್ರೊಫೆಸರ್ ತಮ್ಮ ಮೊದಲ ಕ್ವಶನ್ ಎಲ್ಲರಿಗೂ ಕೇಳಿದ್ರು, ಈ ನಮ್ಮ ಲೈಫ್ ನ ಎಲ್ಲಕ್ಕಿಂತ ವ್ಯಾಲ್ಯೂಬಲ್ ಅಸೆಟ್ ಯಾವುದು ಅಂತ. ಕೆಲವು ಜನ ಹೇಳಿದ್ರು ಅವರ ಮನೆ, ಮತ್ತೆ ಕೆಲವರು ಹೇಳಿದ್ರು ಅವರ ಇನ್ವೆಸ್ಟ್ಮೆಂಟ್, ಅವರ ಕಾರ್, ಬೈಕ್ ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ರೆ ಅದರ ಉತ್ತರ ಬೇರೆನೇ ಇತ್ತು. ಅದೇನಂದ್ರೆ, ನಿಮ್ಮ ಲೈಫ್ ನ ಎಲ್ಲಕ್ಕಿಂತ ವ್ಯಾಲ್ಯೂಬಲ್ ಅಸೆಟ್ ನಿಮ್ಮ ಮೈಂಡ್. ಎಷ್ಟೆಲ್ಲ ಜನರು ಕಾಲೇಜ್ಗೆ ಹೋಗ್ತಾರೋ ಅವರೆಲ್ಲ ತಮ್ಮ ಮೈಂಡ್ ಸೆಟ್ ನ ಇಂಪ್ರೂವ್ ಮಾಡೋದಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವರ ಫ್ಯೂಚರ್ ನ ಅರ್ನಿಂಗ್ ಕೆಪಾಸಿಟಿ ಹೆಚ್ಚಾಗೋದಕ್ಕೆ. ಮತ್ತೆ ಅವರ ಈ ಚಿಕ್ಕ 4 ವರ್ಷದ ಇನ್ವೆಸ್ಟ್ಮೆಂಟ್ ಇಂದ ಅವರ ಮುಂದೆ ಬರೋ 40 ವರ್ಷ ಬದಲಾಗಬಹುದು. ಅದಕ್ಕೆ ನೀವೇನಾದ್ರೂ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡದೇ ಇದ್ರೆ ಆಗ ನೀವು ನಿಮ್ಮ ಎಲ್ಲಕ್ಕಿಂತ ವ್ಯಾಲ್ಯೂಬಲ್ ಅಸೆಟ್ ನ ವೇಸ್ಟ್ ಮಾಡ್ತಿದ್ದೀರಾ. ಮತ್ತೆ ಸ್ನೇಹಿತರೆ, ನಿಮ್ಗೆ ಇನ್ವೆಸ್ಟಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಆಗ ಇದರ ಅರ್ಥ ಏನಂದ್ರೆ, ನೀವು ಸದ್ಯಕ್ಕೆ ನಿಮ್ಮ ಸ್ಯಾಲರಿ FD ನಲ್ಲಿ ಇನ್ವೆಸ್ಟ್ ಮಾಡ್ತಿರ್ಬೋದು. ಅದರಿಂದ ನಿಮಗೆ 6% ನ ರಿಟರ್ನ್ ಸಿಗ್ತಿರ್ಬೋದು. ಆದ್ರೆ ನೀವು ನಿಮ್ಮ ಸ್ವಲ್ಪ ಸಮಯನ ಇನ್ವೆಸ್ಟ್ ಮಾಡಿ ಮತ್ತೆ ನಿಮ್ಮ ಮೈಂಡ್ ಸೆಟ್ ನ ಇಂಪ್ರೂವ್ ಮಾಡಿದ್ರೆ ಆಗ ನಿಮಗೆ ಅದರ ಡಬಲ್ % ಸಿಗುತ್ತೆ, ಅಂದ್ರೆ 12%. ಮತ್ತೆ ಏನಾದ್ರೂ ನೀವು ಇನ್ನೂ ಇನ್ವೆಸ್ಟ್ ಮಾಡಿದ್ರೆ ಆಗ ನೀವು ಡೈರೆಕ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಥವಾ ಇರುವ ಬಿಸ್ನೆಸ್ ನ ಖರೀದಿ ಮಾಡ್ಬೋದು, ಅಂದ್ರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದರಿಂದ ನಿಮಗೆ 12% ಜಾಗದಲ್ಲಿ 18% ನ ರಿಟರ್ನ್ ಕೂಡ ಸಿಗ್ಬೋದು. ಅಂದ್ರೆ ನೀವು ನಿಮ್ಮ ಎಲ್ಲಕ್ಕಿಂತ ವ್ಯಾಲ್ಯೂಬಲ್ ಅಸೆಟ್ ನ ವ್ಯಾಲ್ಯೂನ ತುಂಬಾ ಹೆಚ್ಚು ಪಟ್ಟು ಹೆಚ್ಚಿಸಬಹುದು. ಕೇವಲ ಕೆಲವು ಒಳ್ಳೆ ಬುಕ್ಸ್ ಓದೋದ್ರಿಂದ ಅಥವಾ
ಈ ರೀತಿ ವಿಡಿಯೋಸ್ ನೋಡೋದ್ರಿಂದ. ಈಗ ಸಾಕಷ್ಟು ಜನ ನನಗೆ ಹೇಳ್ತಾರೆ ಅವ್ರ ಹತ್ರ 20s ಅಲ್ಲಿ ಅಷ್ಟು ಹಣ ಇರಲ್ಲ, ಅವ್ರ ಹತ್ರ ಕೆಲವೇ ₹1000 ಇರುತ್ತೆ ಪಾಕೆಟ್ ಮನಿಗಾಗಿ. ಆಗ ಏನವರು ಅಷ್ಟು ಕಡಿಮೆ ಹಣದಿಂದ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ. ಆಗ ಸ್ನೇಹಿತರೆ, ಇಲ್ಲಿ ಮ್ಯಾಕ್ಸಿಮಮ್ ಜನರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಮಿಸ್ ಮಾಡ್ತಾರೆ. ಬದಲಿಗೆ ನಿಮ್ಮ ಹತ್ರ ಎಷ್ಟೇ ಕಡಿಮೆ ಹಣ ಇದ್ರೂ ಸರಿನೇ, ನೀವು ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿನ ಈಗಲೇ ಶುರು ಮಾಡ್ಬೋದು. ಯಾಕಂದ್ರೆ ಯಾರ ಪೋರ್ ಮೈಂಡ್ ಸೆಟ್ ಇರುತ್ತೋ ಅವ್ರ ಹೇಳಿಕೆ ಇದೆ, ಯಾವಾಗ ನನ್ನ ಹತ್ರ ಜಾಸ್ತಿ ಹಣ ಇರುತ್ತೋ ಆಗ ನಾನು ಹಣನ ಮ್ಯಾನೇಜ್ ಮಾಡೋದು, ಇನ್ವೆಸ್ಟ್ ಮಾಡೋದು ಶುರು ಮಾಡ್ತೀನಿ. ಆದ್ರೆ ಯಾರ ರಿಚ್ ಮೈಂಡ್ ಸೆಟ್ ಇರುತ್ತೋ ಅವರು ಇದನ್ನ ಹೇಳ್ತಾರೆ, ಯಾವಾಗ ನಾನು ಈ ಸ್ವಲ್ಪ ಹಣನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು ಶುರು ಮಾಡ್ತೀನೋ ಮತ್ತೆ ಮನಿ ಮ್ಯಾನೇಜ್ಮೆಂಟ್ ನ ಕಲಿತೀನೋ ಆಗ ತಾನಾಗಿ ತಾನೆ ನನ್ನ ಹತ್ರ ಹೆಚ್ಚು ಹಣ ಬರುತ್ತೆ. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ, ಯಾವಾಗ ನಿಮ್ಮ ಹತ್ರ ಹೆಚ್ಚು ಹಣ ಬರುತ್ತೋ ಆಗ ಅಲ್ಲಿ ತನಕ ನಿಮ್ಮ ನಾಲೆಡ್ಜ್ ಕೂಡ ಇನ್ನೂ ಸ್ಟ್ರಾಂಗ್ ಆಗೋಗುತ್ತೆ. ಅದಕ್ಕೆ ಶ್ರೀಮಂತರು ಸದಾ ಇನ್ವೆಸ್ಟ್ಮೆಂಟ್ ಹುಡುಕ್ತಾರೆ ಮತ್ತೆ ಬಡವರು ಸದಾ ಕಾರಣಗಳನ್ನ ಹುಡುಕ್ತಾರೆ. ಮತ್ತೆ ಇನ್ವೆಸ್ಟಿಂಗ್ ನ ಶುರು ಮಾಡೋದಕ್ಕೆ ನಿಮಗೆ ಯಾವುದೇ ದೊಡ್ಡ ಅಮೌಂಟ್ ಬೇಕಿಲ್ಲ, ನೀವು ₹500 ಶುರು ಮಾಡಬಹುದು. ಯಾಕಂದ್ರೆ ವಾರನ್ ಬಫೆಟ್ ಅವರು ತಮ್ಮ 11 ವರ್ಷದ ವಯಸ್ಸಲ್ಲಿ ಇನ್ವೆಸ್ಟಿಂಗ್ ಜರ್ನಿನ ಶುರು ಮಾಡಿದ್ರು. ಆಗ ವಾರನ್ ಬಫೆಟ್ ಇದನ್ನ ಹೇಳಿರ್ಲಿಲ್ಲ ಅವರು ತುಂಬಾ ಬೇಗ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದೀನಿ ಅಂತ. ಬದಲಿಗೆ ಅವರು ಇದನ್ನ ಹೇಳಿದ್ರು, ಐ ಮೇಡ್ ಮೈ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಟ್ ದಿ ಏಜ್ ಆಫ್ 11. ಐ ವಾಸ್ ವೇಸ್ಟಿಂಗ್ ಮೈ ಲೈಫ್ ಅಂಟಿಲ್ ದೆನ್. ನೀವೇನಾದ್ರೂ ಯಾವುದೇ 30 ಅಥವಾ 40 ವರ್ಷದ ವ್ಯಕ್ತಿಗೆ ಕೇಳಿದ್ರೆ ಅವರ ಲೈಫ್ ನ ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕ್ ಏನಂತ, ಆಗ ಮ್ಯಾಕ್ಸಿಮಮ್ ಜನರು ಇದನ್ನ ಹೇಳ್ತಾರೆ, ಅವ್ರ ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕ್ ಇದಿತ್ತು ಅವರು ಈ ಮನಿ ಮ್ಯಾನೇಜ್ಮೆಂಟ್ ನ ತುಂಬಾ ತಡವಾಗಿ ಕಲ್ತಿರೋದು. ಮತ್ತೆ ಏನಾದ್ರೂ ನೀವು ಯಾವುದೇ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್, ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್, ಎಲನ್ ಮಸ್ಕ್ ಈ ರೀತಿ ಜನರ ಬುಕ್ಸ್ ಓದಿದ್ರೆ ಅಥವಾ ಈ ರೀತಿ ಜನರ ಸ್ಪೀಚಸ್ ಓದಿದ್ರೆ ಆಗ ನಿಮ್ಗೆ ಇವರಿಂದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಯಾವುದು ಕಲಿಯೋದಕ್ಕೆ ಸಿಗುತ್ತೆ ಅಂದ್ರೆ, ನೀವು ನಿಮ್ಮ 20s ನ ವಯಸ್ಸಲ್ಲಿ ಹೆಚ್ಚು ರಿಸ್ಕ್ ತಗೋಬೇಕು, ಅಂದ್ರೆ ಯಾವ್ದಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ಇದನ್ನೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಆದ್ರೆ ನೀವೇನಾದ್ರೂ ಯಾವುದೇ ಕಾರಣದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಆಗ ನೀವು ಅಟ್ಲೀಸ್ಟ್ ಇದನ್ನ ಮಾಡಬಹುದು. ಯಾವ ಕಂಪನೀಸ್ ಆಲ್ರೆಡಿ ಸಕ್ಸಸ್ಫುಲ್ ಇದೆಯೋ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಮತ್ತೆ ಸ್ನೇಹಿತರೆ, ಈಗ ಬರೋಣ ಈ ವಿಡಿಯೋನ ಇಂಪಾರ್ಟೆಂಟ್ ಪಾರ್ಟ್ಗೆ. ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕಂಪ್ಯೂಟರ್ ಅಲ್ಲಿ ಒಂದು ಲೆಟರ್ ಬರೀತೀರಾ ಮತ್ತೆ ನೀವು ಅದರ ಒಂದು ಪ್ರಿಂಟ್ ಔಟ್ ತೆಗಿತೀರಾ ಮತ್ತೆ ನೀವು ಹಾರ್ಡ್ ಕಾಪಿನ ಓದ್ತೀರಾ. ಹಾಗೆ ಓದ್ತಿರ್ಬೇಕಾದ್ರೆ ನೀವು ನೋಡ್ತೀರಾ ಅದರಲ್ಲಿ ಒಂದು ಟೈಪಿಂಗ್ ಮಿಸ್ಟೇಕ್ ಇದೆ. ಮತ್ತೆ ಅದನ್ನ ಸರಿಪಡಿಸೋದಕ್ಕೆ ನೀವು ಅದನ್ನ ಎರೇಸ್ ಮಾಡಿ ಅದನ್ನ ಸರಿ ಮಾಡ್ಕೋತೀರಾ. ಅದಾದ್ಮೇಲೆ ನೀವು ವಾಪಸ್ ಅದೇ ಲೆಟರ್ ನ ಪ್ರಿಂಟ್ ಮಾಡ್ತೀರಾ ಮತ್ತೆ ನೋಡ್ತೀರಾ ಅದರಲ್ಲಿ ವಾಪಸ್ ಸೇಮ್ ಮಿಸ್ಟೇಕ್ ಇರೋದು. ನೀವು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತೀರಾ, ಈ ರೀತಿ ಹೇಗೆ ಸಾಧ್ಯ, ಇದನ್ನ ನೀವು ಸರಿ ಮಾಡಿದ್ರಿ ಅಂತ. ಮತ್ತೆ ಈ ಸರಿ ನೀವು ಒಂದು ದೊಡ್ಡ ಎರೇಸರ್ ತಂದು ಮತ್ತೆ ಅದನ್ನ ಸರಿ ಮಾಡಿ ವಾಪಸ್ ಪ್ರಿಂಟ್ ಔಟ್ ತೆಗಿತೀರಾ. ಮತ್ತೆ ನೀವು ನೋಡಿ ಆಶ್ಚರ್ಯ ಪಡ್ತೀರಾ, ಆ ಸೇಮ್ ಮಿಸ್ಟೇಕ್ ಇನ್ನೂ ಅಲ್ಲೇ ಇರೋದನ್ನ ನೋಡಿ. ನಂತರ ನಿಮಗೆ ಗೊತ್ತಾಗುತ್ತೆ ಆ ಮಿಸ್ಟೇಕ್ ಕೊನೆಗೂ ಆ ಪೇಪರ್ ಅಥವಾ ಪ್ರಿಂಟರ್ದಲ್ಲ, ಬದಲಿಗೆ ಆ ಪ್ರಾಬ್ಲಮ್ ಕಂಪ್ಯೂಟರ್ ನ ಒಳಗಿರೋ ಪ್ರೋಗ್ರಾಮ್ದಾಗಿತ್ತು, ಎಲ್ಲಿ ನೀವು ತಪ್ಪನ್ನ ಮಾಡಿದ್ರು. ಇದೇ ರೀತಿ ಸಾಕಷ್ಟು ಜನ ಹೇಳ್ತಾರೆ ಅವರ ಹತ್ರ ಹಣ ಇಲ್ಲ, ಅವರ ಫೈನಾನ್ಷಿಯಲ್ ಕಂಡೀಷನ್ ಕೆಟ್ಟಿದೆ. ಆಗ ಇವರ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಇದು ಅವರ ಆಕ್ಚುಯಲ್ ಪ್ರಾಬ್ಲಮ್ ಅಲ್ಲ, ಇದಂತೂ ಅವರ ರಿಸಲ್ಟ್ ಆಗಿರುತ್ತೆ. ನಿಜವಾದ ಪ್ರಾಬ್ಲಮ್ ಅವರ ಮೈಂಡ್ ಸೆಟ್ ಇರುತ್ತೆ. ಈ ರೀತಿ ಜನರಿಗೆ ಏನಾದ್ರೂ ಕೋಟ್ಯಾಂತರ ರೂಪಾಯಿ ಲಾಟ್ರಿ ಬಂದ್ರು ಆಗಲೂ ಅವರು ಕೆಲವು ವರ್ಷಗಳ ನಂತರ ಇದನ್ನ ವಾಪಸ್ ಕಳ್ಕೋತಾರೆ. ಮತ್ತೆ ನಮ್ಮ ಹತ್ರ ಈ ರೀತಿ ಸಾಕಷ್ಟು ರಿಯಲ್ ಎಕ್ಸಾಂಪಲ್ಸ್ ಇದೆ. 70% ಗಿಂತ ಹೆಚ್ಚು ಲಾಟ್ರಿ ವಿನ್ನರ್ 10 ವರ್ಷದ ಒಳಗೆ ವಾಪಸ್ ಬ್ಯಾಂಕ್ರಪ್ಟ್ ದಿವಾಳಿ ಆಗ್ತಾರೆ. ಯಾವ ತರ ಮಾರ್ಗನ್ ಹೌಸಲ್ ಹೇಳಿದ್ರು, ಸಕ್ಸಸ್ ಇಸ್ ಡ್ರಿವನ್ ಬೈ ಕಾಂಪೌಂಡಿಂಗ್ ಅಂಡ್ ಡಿಸ್ಟ್ರಕ್ಷನ್ ಕ್ಯಾನ್ ಹ್ಯಾಪನ್ ಇನ್ ಸೆಕೆಂಡ್ಸ್. ಅದಕ್ಕೆ ಏನಾದ್ರೂ ನೀವು ಶ್ರೀಮಂತರಾಗಬೇಕು ಮತ್ತೆ ಶ್ರೀಮಂತರಾಗಿ ಇರಬೇಕು ಅಂದ್ರೆ ಆಗ ನೀವು ಕಂಟಿನ್ಯೂಸ್ಲಿ ನಿಮ್ಮ ಮೈಂಡ್ ನ ಇಂಪ್ರೂವ್ ಮಾಡ್ತಿರ್ಬೇಕು, ಅಪ್ಡೇಟ್ ಮಾಡ್ತಿರ್ಬೇಕು ನಾಲೆಡ್ಜ್ ಇಂದ. ಯಾಕಂದ್ರೆ ಚಿಕ್ಕ ಚಿಕ್ಕ ಪರಿಣಾಮ ಕೂಡ ಲಾಂಗ್ ಟರ್ಮ್ ಅಲ್ಲಿ ಒಂದು ತುಂಬಾ ದೊಡ್ಡ ರಿಸಲ್ಟ್ ಕ್ರಿಯೇಟ್ ಮಾಡುತ್ತೆ ಕಾಂಪೌಂಡಿಂಗ್ ನ ಮುಖಾಂತರ. ಮತ್ತೆ ಏನಾದ್ರೂ ನೀವು ಡೈಲಿ ಕೇವಲ 0.01% ಇಂಪ್ರೂವ್ ಆದ್ರೆ ಆಗ ಬರೀ 1 ವರ್ಷದಲ್ಲಿ ನೀವು 37 ಟೈಮ್ಸ್ ಇಂಪ್ರೂವ್ ಆಗ್ಬಹುದು. ಆದ್ರೆ ಏನಾದ್ರೂ ನೀವು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಆಗ ಅಲ್ಲೂ ಕಾಂಪೌಂಡಿಂಗ್ ಕೆಲಸ ಮಾಡುತ್ತೆ. ಮತ್ತೆ ಸ್ನೇಹಿತರೆ, ವಿಡಿಯೋ ಕೊನೆಯಲ್ಲಿ ಈ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರೂ ಶ್ರೀಮಂತನಾಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಶ್ರೀಮಂತ ಆಗ್ತೀರಾ, ಅಥವಾ ನೀವು ಶ್ರೀಮಂತ ಆಗೋದಕ್ಕೆ ಆಗಲ್ಲ ಅಂದ್ರೆ ಶ್ರೀಮಂತ ಆಗೋದಕ್ಕಾಗಲ್ಲ. ಯಾಕಂದ್ರೆ ನೀವು ಯಾವುದನ್ನ ಯೋಚನೆ ಮಾಡ್ತಿರೋ ನಂಬ್ತಿರೋ ಅದೇ ರೀತಿ ಕೂಡ ನೀವು ಆಗ್ತೀರಾ. ಮತ್ತೆ ICICI Prudential NF ಲಿಂಕ್ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ಒಮ್ಮೆ ನೋಡಿ. ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಎಲ್ಲಾ ವಿಡಿಯೋಸ್ ನಿಮ್ಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.